ಸ್ಟ್ರೇಂಜರ್ಸ್ ಬಂದು ನಿಮಗೆ ಪ್ರಪೋಸ್ ಮಾಡಿದ್ರೆ ನಿಮ್ಮ ರಿಯಾಕ್ಷನ್ ಏನು ಹೇಳಿ? ನನಗೆ ಪ್ರಪೋಸ್ ಮಾಡೋದ್ರಿಂದ ಡೌಟು. ಈಗ ಅಂದ್ರೆ ಈ ಕಾಲದಲ್ಲಿ ಪ್ಯೂರ್ ಲವ್ ತುಂಬಾ ರೇರ್ ಆಗಿದೆ. ಇರೋದೇ ಸಾಕು, ಮುಂದೆ ಆಗ್ಬೇಕು. ಅದ್ ಸಿಕ್ಕಿದ್ ಇದ್ರಲ್ಲೇನೆ ಮಕ್ಕಳ ಮೇಲೆ ಕೊಟ್ಟು ಕಳಿಸ್ತೀನಿ. ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ನನ್ಗೆ ಇಂಟ್ರೆಸ್ಟ್ ಇಲ್ಲ ಸರ್ ನಮ್ಮ ಅಪ್ಪ ಅಮ್ಮ. ಐ ಫೀಲ್ ವೆರಿ ಹ್ಯಾಪಿ. ಕಳ್ಳೀವಳು, ಅಯ್ಯೋ ಕಳ್ಳೀವಳು. 1 ಕೋಟಿ ಸಾಲ ಇದೆ, ತೀರ್ಸಕ್ ರೆಡಿ ಇದ್ರೆ ಒಪ್ಕೋತೀನಿ. ಹುಡುಗಿರ್ ಸವಾಸನೆ ಬೇಡ ಗುರು. ಫಸ್ಟ್ ಆಫ್ ಆಲ್ ಯಾರೋ ಒಬ್ರು ನಮ್ಮನ್ನ ಇಷ್ಟಪಡ್ತಿದ್ದಾರೆ ಅಂದ್ರೆ ವಿ ಹ್ಯಾವ್ ಟು ಗಿವ್ ರೆಸ್ಪೆಕ್ಟ್. ಮೊದಲನೇದಾಗಿ ನಮ್ ತಂದೆ ತಾಯಿ ನೆನಪಾಗ್ತಾರೆ. ಲವ್ ಮಾಡಿದ್ರೆ ಯಾರೇ ಬರ್ತಾರೆ, ಆ ನರಕ ಯಾಕ್ರೆ ಬೇಕು ನಮ್ಗೆ? ಇವಾಗ ನನ್ನ ಕ್ವಶನ್ ಏನಪ್ಪಾ ಅಂದ್ರೆ, ಸ್ಟ್ರೇಂಜರ್ಸ್ ಬಂದು ನಿಮಗೆ ಪ್ರಪೋಸ್ ಮಾಡಿದ್ರೆ ನಿಮ್ಮ ರಿಯಾಕ್ಷನ್ ಏನು ಹೇಳಿ? ನಾನು ಅವ್ರು ಯಾರಂತ ಅವ್ರ ಮುಖ ಕೂಡ ನೋಡಲ್ಲ. ಯಾರ್ ಗುರು ನೀನು, ನಿನ್ ಕೆಲಸ ಏನಾಯ್ತು ನೋಡ್ಕೊ ಹೋಗು ಅಂತ ನನ್ ಪಾಠ ಹೋಗ್ತೀನಿ ಅಷ್ಟೇ. ಹೋಗ್ತಾ ಇರ್ತಾರೆ ಅಷ್ಟೇ. ಸ್ಟ್ರೇಂಜರ್ಸ್ ನಾವ್ಯಾಕೆ ಮಾತಾಡ್ಸ್ಬೇಕು? ಗೊತ್ತಿರೋರೇ ಮಾತಾಡ್ಸ್ತೀವಿ, ಗೊತ್ತಿರೋನೇ ಸರಿಯಾಗಿ ಮಾತಾಡ್ಸಲ್ಲ, ಇನ್ ಬರೋರ್ನ ಮಾತಾಡ್ಸ್ತೀವ ಅಷ್ಟೇ. ಅಟ್ಲೀಸ್ಟ್ ರಿಯಾಕ್ಷನ್ ಕೊಡಲ್ಲ, ಮಾತಾಡಲ್ಲ ಗುರು ಅಷ್ಟೇ. ಫಸ್ಟ್ ಓಕೆ ಅವ್ರು ಡೀಸೆಂಟ್ ಆಗಿ ಬಂದು ನಿಮ್ನ ಇಷ್ಟ ಪಡ್ತಾ ಇದೀನಿ ಅಂತ ಏನಾದ್ರು ಅವ್ರು ಕೇಳಿದ್ರೆ ನಾನು ಡೈರೆಕ್ಟ್ ಆಗಿ ಇಲ್ಲ ನನ್ ನೀವಂದ್ರೆ ಇಷ್ಟ ಅಲ್ಲ, ನನಗ್ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಇದೆ ಅಂತ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ. ಅಕಸ್ಮಾತ್ ಅವ್ರ ಏನಾದ್ರು ಇಲ್ಲ ನೀನ್ ಇಷ್ಟನೇ ಪಡ್ಲೇಬೇಕು, ಹಿಂದೆ ಬಿದ್ದೇ ಬೀಳ್ತೀನಿ, ಮೆಸೇಜ್ ಮಾಡೋದು ಅದು ಇದು ಮಾಡ್ರೆ ಅದ್ ಸಿಕ್ಕಿದ್ ಇದ್ರಲ್ಲೇನೆ ಮಕ್ಕಳ ಮೇಲೆ ಕೊಟ್ಟು ಕಳಿಸ್ತೀನಿ. ಅದೇ ತರ ಬಿಕಾಸ್ ಏನಂತಂದ್ರೆ ಎಲ್ರಿಗೂ ಅವ್ರದೇ ಆದಂತ ಒಂದು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಇವಾಗ ಹುಡುಗರು ಬಂದ್ಬಿಟ್ಟು ಇಷ್ಟಪಡಿ ಅಂದಿದ ತಕ್ಷಣ ನಮ್ ಮನ್ಸೇನ್ ಎಲ್ರಿಗೂ ಕೊಡೋ ತರ ವಸ್ತುನ ಕೊಡೋದಿಕ್ಕೆ ಓಕೆ ನಮ್ಗೆ ಇಷ್ಟ ಆದ್ರೆ ಓಕೆ ಅಂತೀವಿ, ಇಲ್ಲ ಅಂದ್ರೆ ಸುಮ್ನೆ ಟೈಮ್ ವೇಸ್ಟ್ ಯಾಕೆ ಮಾಡ್ಕೊಂತೀರಾ ಹುಡುಗರು? ಬೇರೆ ಯಾರನ್ನಾದ್ರೂ ನೀವ್ ಇಷ್ಟ ಏನಪ್ಪಾ ಅಂದ್ರೆ ಡೀಸೆಂಟ್ ಆಗಿ ಬಂದು ಹೇಳಿದ್ರೆ ಓಕೆ ಟೈಮ್ ಕೊಡ್ತೀರಾ ಅವ್ರಿಗೆ? ಟೈಮ್ ಕೊಡಲ್ಲ. ನನಗ್ ಇಷ್ಟ ಇದ್ರೆ ಇವಾಗ ಎಲ್ಲಾ ಹುಡುಗಿರ್ಗೂ ಕೆಲವ್ರಿಗೆ ಇಷ್ಟ ಆಗ್ಬೋದೇನೋ, ನನಗ್ ಇಷ್ಟ ಇಲ್ಲ ಪರ್ಸನಲಿ. ನಮಗೆ ಬೇರೆ ಲವ್ ಇಷ್ಟ ಇಲ್ಲ, ಮುಂದೆ ಆದ್ರೆ ಓಕೆ, ಈಗ ಸದ್ಯಕ್ಕೆ ಇಷ್ಟ ಇಲ್ಲ. ಸೀರಿಯಸ್ ಆಗಿ ಹಿಂದೆ ಬಿದ್ದಿದ್ದಕ್ಕೆ ಅಂದ್ರೆ ಲೈಕ್ ಯಾವಾಗ್ಲೂ ಪ್ರತಿದಿನ ಸ್ಕೂಲಿಗೆ ಹೋಗ್ಬೇಕಾದ್ರೆ ಪ್ರತಿದಿನ ಬಂದ್ ಕಾಡ್ತಾ ಇದ್ರು. ನನ್ಗೆ ಅದ್ ಯಾವ ಮೂಡಲ್ಲಿ ನಾನು ಇದನ್ನ ಹೋದ್ರೆ ಶೂ ಅಲ್ಲಿ ಹೊಡ್ಬಿಟ್ಟಿದ್ದೆ. ನನ್ಗೆ ಇಂಟ್ರೆಸ್ಟ್ ಇಲ್ಲ ಸರ್, ನಮ್ಮ ಅಪ್ಪ ಅಮ್ಮ ಬೈತಾರೆ, ಪ್ಲೀಸ್ ಲೀವ್ ಮೀ. ಅಂದ್ರೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನನ್ಗೆ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಸರ್. ಅಂದ್ರೆ ವಿಡಿಯೋ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇಲ್ವಾ? ಅವ್ರು ಬಂದ್ ಪ್ರಪೋಸ್ ಮಾಡಿದ್ರೆ ಇಂಟ್ರೆಸ್ಟ್ ಇಲ್ವಾ? ಅವ್ರು ಬಂದ್ ಪ್ರಪೋಸ್ ಮಾಡೋದು ಇಷ್ಟ ಇಲ್ಲ ಸರ್. ಓಕೆ, ಓವರ್ ಆಲ್ ಆಗಿ ಇದೆಲ್ಲ ಇಷ್ಟ ಆಗಲ್ಲ. ಏನಿರಲ್ಲ, ಬಿಕಾಸ್ ಐ ಹ್ಯಾವ್ ಎ ಬಾಯ್ ಫ್ರೆಂಡ್ ಆಲ್ರೆಡಿ. ಯಾ. ಓಕೆ, ಯಾವಾಗ್ಲಿಂದ ಅಂದ್ರೆ ಇಟ್ಕೊಳ್ಳಿ 1-2 years ಇಂದ. ಯಾವ ಕನ್ನಡನ ಇದು? ಅವರು ಹಂಗೇನೆ ಬಂದು ಸ್ಟ್ರೇಂಜರ್ಸ್ ತರನೇ ಪ್ರಪೋಸ್ ಮಾಡಿದ್ದ? ಇಲ್ಲ ಅವ್ರೇನು ಇಲ್ಲ, ನಾನೇ ಹೋಗ್ಬಿಟ್ಟು ಅವ್ರಿಗೆ ಹೇಳಿದ್ದು. ನೀವೇ ಹೋಗಿ ಅವ್ರಿಗೆ ಲಕ್ಕಿ ಗಾಯ್ 100%. ನೀವೇ ಹೋಗಿ ಪ್ರಪೋಸ್ ಮಾಡಿ ಕಮಿಟೆಡ್ ಆಲ್ರೆಡಿ. ಓಕೆ, ನೋ ಅಂತಾನೆ ಹೇಳ್ತೀನಿ, ಆಬ್ವಿಯಸ್ಲಿ ನೋ ಅಂತಾನೆ ಹೇಳ್ತೀನಿ. ಏನು ಗೊತ್ತಿಲ್ದೇನೆ ಸುಮ್ನೆ ಹೇಗೆ ಎಸ್ ಅಂತ ಹೇಳಕ್ಕಾಗುತ್ತೆ? ನೋ ಅಂತಾನೆ ಹೇಳ್ತೀನಿ. ನೋ ಯಾರಿಗೂ ಎಲ್ಲಾರ್ಗು ಗೊತ್ತಿರೋರಾದ್ರೆ ಸ್ವಲ್ಪ ಟೈಮ್ ತಗೊಳ್ತೀನಿ. ಓಕೆ, ನನ್ ಸ್ವಲ್ಪ ಟೈಮ್ ಕೊಡಿ, ವೇಟ್ ಮಾಡ್ತೀನಿ, ವೇಟ್ ಮಾಡಿ ಅಂತ ಹೇಳ್ತೀನಿ. ಸ್ವಲ್ಪ ವೇಟ್ ಮಾಡಿ ಅವ್ರದ್ದೇನಾದ್ರು ಒಳ್ಳೆ ಗುಣ ಇದ್ರೆ ಅಕ್ಸೆಪ್ಟ್ ಮಾಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ನಂಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತೀನಿ. ಐ ಫೀಲ್ ವೆರಿ ಹ್ಯಾಪಿ. ಇದು ಆಕ್ಚುಲಿ ಚೆನ್ನಾಗಿ ಫೀಲ್ ವೆರಿ ಹ್ಯಾಪಿ. ಎಲ್ಲ ಮಾತಾಡ್ಸ್ಕೊಂಡ್ ಬಂದ್ರಲ್ಲಿ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ ನೀವು ಒಬ್ರೇನೆ. ಅಣ್ಣ ಅವ್ರು ಬಂದ್ರೆ ನಾನು ಸ್ಮೈಲ್ ಕೊಟ್ಟು ಸೈಲೆಂಟ್ ಆಗಿ ಹೋಗ್ಬಿಡ್ತೀನಿ ಅಣ್ಣ. ಸ್ಮೈಲ್ ಕೊಟ್ಟು ಸೈಲೆಂಟ್ ಆಗಿ ಹೋಗ್ಬಿಡ್ತೀನಿ, ಬೇರೆ ಏನ್ ಹೇಳಲ್ಲ. ಯಾಕೆ ಈ ತರ ಏನಾರ ಆಗೈತಾ? ಅಣ್ಣ ಒಂದ್ಸರಿ ಆಗಿದೆ, ಸೊ ಅದಕ್ಕೆ ಹೇಳ್ತಿದ್ದೀನಿ. ಅಂದ್ರೆ ರ್ಯಾಂಡಮ್ ಆಗಿ ಬಂದ್ಬಿಟ್ಟು ಪ್ರಪೋಸ್ ಮಾಡಿದ್ರು, ನಾನು ಏನ್ ಹೇಳಿಲ್ಲ, ಸೈಲೆಂಟ್ ಆಗಿ ಸ್ಮೈಲ್ ಕೊಟ್ಟು ಮುಂದಕ್ಕೆ ಹೋಗ್ಬಿಟ್ಟೆ. ಸ್ಮೈಲ್ ಕೊಟ್ಟೆ ಯಾಕೆ ಹೋಗ್ತೀರಾ? ಅವ್ರು ಬೈಕ್ ಅಂತಾರಲ್ಲ ಅಣ್ಣಕ್ಕೆ. ಬೈಕ್ ಹೋಗ್ತಾರೆ ಅಂತ. ಓಕೆ ಸಿಸ್ಟರ್, ನೀವು ಸ್ಟ್ರೇಂಜರ್ಸ್ ಬಂದು ನಿಮಗೆ ಪ್ರಪೋಸ್ ಮಾಡಿದ್ರೆ ಏನ್ ಮಾಡ್ತೀರಾ? ಗೊತ್ತಿರೋರೇ ಯಾರು ಮಾಡಿಲ್ಲ. ಸ್ಟ್ರೇಂಜರ್ಸ್ ಫೀಲ್ ಆಗ್ತಿದ್ದೀರಾ ಮಾಡಿಲ್ಲ ಅಂತ? ಇಲ್ಲ, ಆತರ ಏನಿಲ್ಲ, ಅವ್ರವ್ರ ಒಪಿನಿಯನ್. ನಾನು ಆತರ ಏನು ಅನ್ಕೊಳಲ್ಲ. ಆತರ ಏನಾದ್ರು ಬಂದ್ ಮಾಡಿದ್ರೆ ಲೈಕ್ ಅವ್ರಿಗೂ ಡಿಸ್ರೆಸ್ಪೆಕ್ಟ್ಫುಲ್ ಆಗಿರ್ಬಾರ್ದು, ನನ್ಗೂ ಇರ್ಬಾರ್ದು. ಓಕೆ, ನಾನು ಕೊರಿಯನ್ ಸ್ಟೈಲ್ ಅಲ್ಲಿ ಹಿಂಗ್ ಅನ್ಬಿಟ್ಟು ಹೋಗ್ಬಿಡ್ತೀನಿ. ಕೊರಿಯನ್ ಸ್ಟೈಲ್ ಅಲ್ಲಿ ಯಾಕೆ? ಯಾಕೆ ಅಂದ್ರೆ ಎಲ್ರು ಬೇಗ ಅದನ್ನ ಗ್ರಾಸ್ಪ್ ಮಾಡ್ತಾರೆ. ಈಗೆಲ್ಲ ನೀವು ನೋಡ್ಬೇಕಾದ್ರೆ ಸೋಷಿಯಲ್ ಮೀಡಿಯಾದಾಗ್ಲಿ ಎಲ್ಲೇ ಆಗ್ಲಿ ಕೊರಿಯನ್ ಸೀರೀಸ್, ಕೊರಿಯನ್ ಡ್ರಾಮಾಸ್ ಎಲ್ಲ ಜಾಸ್ತಿ ಫೇಮಸ್. ಅದೇ ಟ್ರೆಂಡ್. ಅದಕ್ಕೇನೆ ಸ್ಟ್ರೇಂಜರ್ಸ್ ಬಂದು ಅದೇ ಧೈರ್ಯದ ಮೇಲೆ ನಾವು ಸ್ವಲ್ಪ ಕೊರಿಯನ್ ತರ ಇದೀವಿ ಅಂತ ಕೂದ್ಲೆಲ್ಲ ಮಾಡ್ಕೊಂಡ್ ಬಂದು ಪ್ರಪೋಸ್ ಮಾಡ್ತಾರೆ. ಆತರ ಇರ್ಬೋದು, ಇಲ್ದೂನು ಇರ್ಬೋದು, ಲೈಕ್ ಅವ್ರಿಗೆ ಬಿಟ್ಟಿದ್ದು. ಅದಕ್ಕೆ ನಾವು ಆ ಸ್ಟೈಲ್ ಅಂತ ಅಂದ್ಬಿಟ್ಟು ಹೋಗ್ಬಿಡೋದು. ಇಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ಸಾರಿ ಕೇಳಿ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂದ್ರೆ ಫಸ್ಟ್ ಆಫ್ ಆಲ್ ಯಾರೋ ಒಬ್ರು ನಮ್ಮನ್ನ ಇಷ್ಟ ಪಡ್ತಿದ್ದಾರೆ ಅಂದ್ರೆ ವಿ ಹ್ಯಾವ್ ಟು ಗಿವ್ ರೆಸ್ಪೆಕ್ಟ್ ಫಾರ್ ದೆಮ್. ಇದು ಆಕ್ಚುಲಿ ಚೆನ್ನಾಗಿ. ಫೈನ್, ಸೂಪರ್, ಓಕೆ, ಥ್ಯಾಂಕ್ ಯು. ಸೊ ಥ್ಯಾಂಕ್ಸ್ ಹೇಳ್ಬಿಟ್ಟು ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು. ಅಲ್ಲ ರೀ, ನೀವ್ ಯಾರು ಅಂತಾನೆ ಗೊತ್ತಿಲ್ಲ ನಮ್ಗೆ, ಹೇಗ್ ನೀವ್ ಎಷ್ಟು ಧೈರ್ಯ ನಿಮ್ಗೆ ಹಿಂಗ್ ಮಾಡಕ್ ಸಾಧ್ಯ ಅಂತ ಕೇಳ್ತೀವಿ ಅಷ್ಟೇ. ಅವ್ರಿಗೇನೆ ಹೌದು,
ಅವ್ರು ಇಲ್ಲ ನಾನು ಒಂದ್ ತಿಂಗಳಿಂದ ಫಾಲೋ ಮಾಡ್ತಿದ್ದೆ ಹಂಗಾಗಿ ಬಂದಿದೀನಿ ಅಂತಂದ್ರೆ ನಿಮ್ಗಾದ್ರೆ ನಮ್ಗಾಗೋಗ್ ಬಂದ್ ನೀವ್ ಯಾರು ಅಂತಾನೆ ಗೊತ್ತಿಲ್ಲ, ಮುಖ ಪರಿಚಯ ಗೊತ್ತಿಲ್ಲ, ಹಿಂದು ಮುಂದು ಗೊತ್ತಿಲ್ಲ, ಗೊತ್ತಿಲ್ದಿರನೆ ಮಾಡಕ್ಕಾಗುತ್ತಂದ್ರೆ ನಾವು ಬೈತೀವಿ ಇವಾಗ ಅಷ್ಟೇ. ಇಲ್ಲಿಂದ ಪರಿಚಯ ಮಾಡ್ಕೊಳ್ಳಿ ಅಂತ ಅಂತಾರ ಅವರು. ಅದೆಲ್ಲ ಆಗೋದಿಲ್ಲ. ನಮ್ದೇ ಒಂದು ಗೋಲ್ ಇದೆ, ನಮ್ದೇ ಒಂದು ಉದ್ದೇಶ ಇರುವಾಗ ಆ ಕಡೆ ಗಮನ ಇಲ್ಲ, ನಮ್ದೇ ಬೇರೆ ದಾರಿ ಅಂತ ಹೇಳ್ತೀವಿ ಅಷ್ಟೇ. ಅಷ್ಟೇ ಹೇಳ್ಬಿಟ್ಟು ಇಗ್ನೋರ್ ಮಾಡಿ ಅಷ್ಟೇ. ನಿಮ್ದು ಎಜುಕೇಶನ್ ಕಡೆ ಹೋಗ್ತೀರಾ. ಹೌದು. ಅಂದ್ರೆ ನಾನು ಅಕ್ಸೆಪ್ಟ್ ಮಾಡಲ್ಲ, ಬಟ್ ನಾವ್ ಹೆಂಗ್ ರಿಯಾಕ್ಷನ್ ಮಾಡ್ಬೇಕು ಅನ್ನೋದು ಪಾಸಿಟಿವ್ ನೆಗೆಟಿವ್ ಅದು ಅವ್ರು ಮಾತಾಡೋ ವೇ ಮೇಲೆ ಹೋಗುತ್ತೆ. ಮಾತಾಡೋ ವೇ ಮೇಲೆ ಅಂದ್ರೆ ನೋಡ್ಬಿಟ್ಟು ಒಪ್ಕೋತೀರಾ ಅಂತನಾ ಇಲ್ಲ? ಇಲ್ಲ ನೋ ಅಂತಾನೆ ಹೇಳ್ತೀವಿ. ಅಂದ್ರೆ ನಾವು ನೋ ಅಂತ ಹೇಳೋದು ಬೈಯೋದು ಇಲ್ಲ ಸ್ಮೂತ್ ಆಗಿ ಹೇಳೋದು, ಅವ್ರು ನಮ್ಗೆ ಹೆಂಗ್ ಮಾತಾಡಿಸ್ತಾರೋ ಅದ್ರ ಮೇಲೆ ಹೋಗುತ್ತೆ. ಅವ್ರ ಹೆಂಗ್ ನಿಮಗೆ ಬಿಹೇವಿಯರ್ಸ್ ಅದ್ರ ಮೇಲೆ ನೀವು ರೆಸ್ಪೆಕ್ಟ್ ಆಗೋ ಇಲ್ಲ ರೆಸ್ಪೆಕ್ಟ್ ಆಗಿ ಹೇಳ್ಬೇಕು ಇಲ್ಲ ಹಿಂದೆನೆ ಬಿದ್ಬಿಟ್ರು ಅವಾಗ ಏನ್ ಮಾಡ್ತೀರಾ? ಹಿಂದೆನೆ ಬಿಟ್ಬಿಟ್ರೆ ಅಂದ್ರೆ ಸ್ಟ್ರೇಂಜರ್ಸ್ ಹೆಂಗ್ ಹಿಂದೆ ಬರ್ತಾರೆ ಹೇಳಿ? ಸ್ಟ್ರೇಂಜರ್ಸ್ ಆಗಿರೋದಕ್ಕೆ ಪ್ರಪೋಸ್ ಮಾಡ್ತಿರೋದು ಅವರು. ಅದೇ ನಾವ್ ಬೇಡ ಅಂತ ಗೊತ್ತಿರೋರಾಗಿದ್ರೆ ಮನೆಯಿಂದ ಮೂವ್ ಮಾಡಿಸಿದ್ರು. ಹೌದು, ಇವಾಗ ಅವ್ರ ಸ್ಟ್ರೇಂಜರ್ಸ್ ಹಿಂದೆ ಹೆಂಗ್ ಬೀಳ್ತಾರೆ, ನಾವು ನೋ ಅಂದ್ಮೇಲೆ ಅವ್ರ ಹಿಂದೆ ಬರಲ್ಲ. ಯಾಕಪ್ಪ ಇವ್ರ ಸವಾಸ ಅಂತ. ನಮ್ದು ರಿಯಾಕ್ಷನ್ ಅವ್ರಿಗೆ ಗೊತ್ತೇ ಇರಲ್ಲ. ನನಗೆ ಪ್ರಪೋಸ್ ಮಾಡೋದೇನು ಫಸ್ಟ್ ಯಾಕಪ್ಪ ಪ್ರಪೋಸ್ ಮಾಡೋ ಡೌಟ್ ಅನ್ನಲ್ಲ, ಪ್ರಪೋಸ್ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ ನಾನು. ಅನ್ಕೊಂಡಿದ್ದೀರಾ? ಈ ಟ್ರೋಲ್ ಅಲ್ಲಿ ಸಕಾಲಾಗಿ ಏನಾಗಲ್ಲ ಅನ್ಕೊಂಡ. ಈಗ ಮಾಡ್ತಾರೆ ಬ್ರೋ, ಪ್ರಪೋಸ್ ಮಾಡ್ತಾರೆ, ಏನ್ ಮಾಡ್ತೀರಾ? ನಿಮ್ ರಿಯಾಕ್ಷನ್ ಏನಿಲ್ಲ? ಒಪ್ಕೊಳ್ಳಲ್ಲ. ಒಪ್ಕೊಳಲ್ಲ. ಏನಕ್ಕೆ ಒಪ್ಕೊಳ್ಳಲ್ಲ ಬ್ರೋ? ಹೆಂಗ್ ಒಪ್ಕೊಬೇಕಂದ್ರೆ ಕ್ಯಾರೆಕ್ಟರ್ ಗೊತ್ತಿಲ್ಲ, ಏನ್ ಗೊತ್ತಿಲ್ಲ. ನನ್ಗೆ 6 ವರ್ಷದಿಂದ ಗೊತ್ತಿರೋರು ಎಷ್ಟೊಂದ್ ಜನ ಇರ್ತಾರೆ, ಅವ್ರನ್ನೇ ನಾನು ಪ್ರಪೋಸ್ ಮಾಡಿಲ್ಲ, ಇವ್ರನ್ನೆಲ್ಲ ಒಪ್ಕೊಳಕ್ ಆಗುತ್ತೆ ಸಡನ್ ಆಗಿ. ಫಸ್ಟ್ ಟೈಮ್ ಏನಾರ ಕೊಡಲ್ವಾ ಅವ್ರಿಗೆ? ಟೈಮ್ ಬೇಕಾದ್ರೆ ನಾನು ಲೈಕ್ ಹೆಂಗಂದ್ರೆ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಆಮೇಲೆ ಬೇಕಾದ್ರೆ ನೋಡ್ತೀನಿ ಅಂತ ಆತರ ಟೈಮ್ ಬೇಕಾದ್ರೆ ಕೊಡ್ತೀನಿ. ಸಡನ್ ಆಗಿ ಈಗ ನಮ್ಗೆ ನಮ್ ಫಸ್ಟ್ ನಮ್ ಪೇರೆಂಟ್ಸ್ ಮುಖ್ಯ. ಪೇರೆಂಟ್ಸ್ ಚೆನ್ನಾಗಿ ನೋಡ್ಕೊಂಡ್ರೆ ಎಲ್ಲ ಹುಡುಗಿರ್ ಸವಾಸನೆ ಬೇಡ ಗುರು. ಯಾಕೆ ಗುರು? ತುಂಬಾ ಅನ್ಭವಿಸ್ಬಿಟ್ಟಿದೀವಿ ಅದಕ್ಕೆ ಆಲ್ರೆಡಿ. ಬಟ್ ಬೇಕಲ್ಲ ಬ್ರೋ? ಏನಕ್ ಬೇಕು ಬ್ರೋ? ನೇಚರ್ ಬ್ರೋ, ನೇಚರ್. ಏನ್ ನೇಚರ್ ಬ್ರೋ? ಏನ್ ಬ್ರೋ ಹಿಂಗ್ ಮಾತಾಡ್ತೀರಾ? ಬೇಡ ಬ್ರೋ. ನೇಚರ್ ಅಂದ್ರೆ ಇಲ್ಲಿದೆ ನೋಡಿ, ಮರ ಗಿಡಗಳು ಅಷ್ಟೇ ಸಾಕು ನಮ್ಗೆ. ಈ ಹುಡುಗಿರ್ ಪ್ರಪಂಚನೇ ಬೇಡ, ಸವಾಸನೆ ಬೇಡ. ನಾವಾಯ್ತು ನಮ್ ಹುಡುಗರಾಯ್ತು, ಹಿಂಗೆ ಇರ್ತೀವಿ, ಅಷ್ಟೇ ಸಾಕು. ಓಕೆ ಬ್ರೋ, ನೀವ್ ಹೇಳ್ರಿ. ಸ್ಟ್ರೇಂಜರ್ಸ್ ಬಂದು ನಿಮಗೆ ಪ್ರಪೋಸ್ ಮಾಡಿದ್ರೆ ನಿಮ್ ರಿಯಾಕ್ಷನ್ ಏನು? ಬೇಡ ಬ್ರೋ, ಹುಡುಗಿರ್ ಸವಾಸನೆ ಬೇಡ. ಯಾಕಪ್ಪ? ಹೆಂಗ್ ಹೇಳ್ತೀರಾ ಬ್ರೋ? ಹುಡುಗಿರ ನೇಚರ್ ಅಂತ ಹೆಂಗ್ ಹೇಳ್ತೀರಾ? ಈಗ ಬಂದಿದ್ಯಾ ಪ್ರಪೋಸ್ ಯಾವ್ದಾರ ಆತರ ನಿಂಗೆ? ಬಂದಿದೆ ಬೇಜಾನು. ಅವ್ರಿಗೆ ಹೇಳೋದಿಷ್ಟೇ, ನಿಮ್ ಲೈಫ್ ನಿಮ್ ಇಷ್ಟ. ನನ್ನ ಆರಿಸ್ಕೊಂಡ್ರೆ ನೀವು ತುಂಬಾ ಕಷ್ಟ ಪಡ್ತೀರಾ. ಅದ್ರ ನನ್ಕಿಂತ ಮಸ್ತಾಗಿ ಹುಡುಗರು ಸಿಗ್ತಾ ಇರ್ತಾನೆ, ಅವ್ರನ್ನ ಆರಿಸ್ಕೊಳ್ರಿ. ಅದೇ 1 ಕೋಟಿ ಸಾಲ ಇದೆ, ತೀರ್ಸಕ್ ರೆಡಿ ಇದ್ರೆ ಒಪ್ಕೋತೀನಿ, ಇಲ್ಲ ಅಂದ್ರೆ ಇಲ್ಲ. ಇಲ್ಲ ಅಂದ್ರೆ ಇಲ್ಲ. 1 ಕೋಟಿನೇ ಸಾಕಲ್ವಾ? 1 ಕೋಟಿ ತಗ ಬ್ರೋ. 1 ಕೋಟಿ ಸಾಲ ಇದೆ, ಅದನ್ನ ತೀರ್ಸಿ. 1 ಕೋಟಿ ಏನಕ್ಕೆ ಮಾಡಿದ್ರಿ ಬ್ರೋ ಅಷ್ಟೊಂದು ಸಾಲ? ಪರ್ಸನಲ್ ಇದು ಇರುತ್ತೆ ಅಲ್ವಾ ಸರ್, ಖರ್ಚು ಅದು ಇದು. ಓಕೆ, ಇವಾಗ 1 ಕೋಟಿ ಕೊಟ್ರೆ ಕಮಿಟ್ ಆಗ್ತೀರಾ, ಮದ್ವೆ ಆಗ್ತೀರಾ? ಇಲ್ಲ ಕೊಡಲ್ಲ ಅಂದ್ರೆ ಹೆಂಗ್ ಒಪ್ಕೊಳ್ಳಿ? ಮತ್ತೆ ಅವ್ರದ್ದು ಇರುತ್ತೆ ಅಲ್ಲ, ಮತ್ತೆ ಇದು ಖರ್ಚು. ಇಲ್ಲ ಬ್ರದರ್, ಅಕ್ಸೆಪ್ಟ್ ಮಾಡಲ್ಲ. ಈಗ ಅಂದ್ರೆ ಈ ಕಾಲದಲ್ಲಿ ಪ್ಯೂರ್ ಲವ್ ತುಂಬಾ ರೇರ್ ಆಗಿದೆ. ಯಾಕಪ್ಪ ಹಂಗಂತ್ಯ? ಇಲ್ಲ, ಹುಡುಗಿರು ಜಾಸ್ತಿ ಈಗ ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ. ಚೆನ್ನಾಗಿರೋ ಸಂಪ್ರದಾಯ ಹುಡುಗಿ ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ. ಸ್ವಲ್ಪ ನೋಡ್ತೀನಿ, ಒಂದು 5-6 ಮಂತ್ ನೋಡ್ತೀನಿ, ಅವ್ರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತೀನಿ. ಮೇ ಬಿ ಅವ್ರ ಏನಾದ್ರು ಇಷ್ಟ ಆದ್ರೆ ಅಕ್ಸೆಪ್ಟ್ ಮಾಡ್ತೀನಿ. ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ. ಅಂದ್ರೆ ಅವರು ಫ್ಯೂಚರ್ ಪಾಸ್ಟ್ ಅಲ್ಲಿ ಚೆನ್ನಾಗಿರ್ಬೇಕು. ಪಾಸ್ಟ್ ಎಲ್ಲ ಯಾಕೆ ನೋಡಕ್ ಹೋಗ್ತೀರಾ ನೀವು? ನಿಮಗೆ ಪ್ರಪೋಸ್ ಮಾಡೋದ್ರೆ ಒಳ್ಳೆ ಹುಡುಗಿ ಅಷ್ಟೇ ಒಪ್ಕೋಬೇಕು. ಹೆಂಗ್ ಸಿಗುತ್ತೆ, ಹೆಂಗ್ ಹೇಳ್ತೀವಿ ಲವ್ ಮಾಡಲ್ಲ ಬ್ರೋ? ನೋಡಿದ ತಕ್ಷಣ ಹೆಂಗ್ ಹೇಳ್ತಾರೆ ಒಳ್ಳೆ ಹುಡುಗಿ ಅಂತ? ಹಿಂಗೆ ತಿಳಿಯುತ್ತೆ ನನ್ಗೆ ಒಳ್ಳೆ ಹುಡುಗಿ ಅಂತ. ಓಕೆ, ಫಸ್ಟ್ ಒಳ್ಳೆ ಹುಡುಗಿನ ಅಲ್ವಾ ಅಂತ. ಈ ಜನರೇಷನ್ ಸಿಗೋದಿಲ್ಲ ಅಂತ ಹುಡುಗಿ. ಹಾಯ್ ಬ್ರೋ. ಹಲೋ. ಒಂದು ಸಿಂಪಲ್ ಕ್ವಶನ್ ನಂದು. ಇವಾಗ ಸ್ಟ್ರೇಂಜರ್ಸ್ ಬಂದು ನಿಮಗೆ ಪ್ರಪೋಸ್ ಮಾಡಿದ್ರೆ ನಿಮ್ ರಿಯಾಕ್ಷನ್ ಏನು? ಒಪ್ಕೊಳ್ಳಲ್ಲ. ಯಾಕೆ? ಇರೋರೇ ಸಾಕು, ಮುಂದೆ ಹೇಗ್ಬೇಕು? ಎಷ್ಟ್ ಜನ ಇದಾರೆ ಬ್ರೋ ಹಂಗನೋದು? ಮನೇಲಿ ಹುಡುಕ್ತಾರೆ, ಇವಾಗ ಬೇಡ. ಆತರ ಹೇಳ್ತಾರ, ಮನೇಲಿ ಹುಡುಕ್ತಾರೆ. ಇವಾಗ ಬೇಡವೇ ಬೇಡ, ಕಮಿಟು ಆಗಲ್ಲ. ಬಂದು ಒಂದ್ 2-3 ಸತಿ ಹೇಳಿದ್ರು ಪ್ರಪೋಸಲ್ ಬೇಡ, ಒಪ್ಕೊಳ್ಳಲ್ಲ. ಸರ್ ನಮ್ದು ರಿಯಾಕ್ಷನ್ ಏನಿರೋದಿಲ್ಲ. ಮೊದಲನೇದಾಗಿ ನಮ್ ತಂದೆ ತಾಯಿ ನೆನಪಾಗ್ತಾರೆ ನಮ್ಗೆ. ಯಾಕಂದ್ರೆ ಅವ್ರು ನಮ್ ಕಷ್ಟಪಟ್ಟು ಇಷ್ಟು ದೂರ ಕಳ್ಸಿರ್ತಾರೆ, ಏನೋ ಓದಕ್ಕೆ ಅಂತ. ಯಾವ್ರ ಕೂಲಿ ನಾಲಿ ಮಾಡಿ ಮನೆಯಲ್ಲಿ ಕಷ್ಟಪಟ್ಟು ಅವ್ರದ್ದು ಈಗ ಊಟನೇ ಇರಲ್ಲ ಅವ್ರಿಗೆ. ಅಂತ ಟೈಮಲ್ಲಿ ಪಾಪ ನಮ್ಗೆ ಅವ್ರಿಗೆ ಖರ್ಚಿಗಂತ ಪಾಕೆಟ್ ಮನಿ ಕೊಟ್ಟು ಕಳಿಸ್ತಾರೆ. ನಾವ್ ಅವ್ರು ಬಂದಾಗ ನಾವ್ ಏನ್ ನ್ಯಾಯ ಕೊಡ್ತೀವಿ, ಏನ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಆ ಕನ್ಫ್ಯೂಸ್ ಅಲ್ಲಿ ನಾವು ಏನ್ ಉತ್ತರ ಹೇಳ್ಬೇಕಂತ ನಮ್ಗೆ ಗೊತ್ತಾಗೋದಿಲ್ಲ. ಅವ್ರಿಗೆ ಪ್ರಪೋಸ್ ಮಾಡ್ತಾರಲ್ವಾ, ಅವ್ರಿಗೂ ನಾವ್ ಅವ್ರ ಡೀಟೇಲ್ ಕಲೆಕ್ಟ್ ಮಾಡ್ತೀವಿ.
ನೀವೇನ್ ಓದ್ತಾ ಇದ್ದೀರಾ, ನೀವೇನ್ ಮಾಡ್ತಿದ್ದೀರಾ, ಸಿಚುವೇಶನ್ ಹೆಂಗೆ ನಿಮ್ದು ಇವಾಗ, ಇಲ್ಲ ಬೈ ಚಾನ್ಸ್ ಏನಾದ್ರು ಓದ್ತಾ ಇದ್ದೀರಾ, ಇಲ್ಲಾಂದ್ರೆ ಓದ್ದಿರಾ ಸುಮ್ನೆ ಮನೇಲಿ ಇದ್ದೀರಾ, ನಿಮ್ ಪರ್ಪಸ್ ಏನು, ನೀವು ನಮ್ಗೆ ಬಂದ್ ಯಾಕೆ ನೀವು ನಮ್ಗೆ ಪ್ರಪೋಸ್ ಮಾಡ್ತಿದ್ದೀರಾ, ಏನ್ ಕ್ಲಿಕ್ ಮಾಡ್ತಿದ್ದೀರಾ ಅಂತ ನಾನು ಅವ್ರ ಹತ್ರ ಡೀಟೇಲ್ಸ್ ಕಲೆಕ್ಟ್ ಮಾಡ್ತೀನಿ. ಮೊದಲನೇದಾಗಿ ನಮ್ಗೆ ವಿದ್ಯೆ ಕಲಿಸಿದಂತ ಗುರುಗಳು ಫಸ್ಟ್, ಅದಾದ್ಮೇಲೆ ನಮ್ ಮೊದಲನೇದಾಗಿ ನಮ್ ತಂದೆ ತಾಯಿ, ಆಮೇಲೆ ಇದೆಲ್ಲ ಆದ್ಮೇಲೆ ಅವರ ಮನೆಯಲ್ಲಿ ನೋಡ್ತಾರೆ, ಹುಡುಗಿ ನೋಡ್ತಾರೆ, ಮದುವೆ ಮಾಡ್ತಾರೆ, ಕಟ್ನಾನ ಬರ್ತಾರೆ, ಎಲ್ಲ ಇರ್ತಾರೆ, ಚೆನ್ನಾಗಿರುತ್ತೆ. ಇವಾಗ ಮದುವೆ ಮಾಡ್ಕೊಂಡು ಎಲ್ಲ ಕಷ್ಟ, ನಾವು ಹೆಂಡತಿ ನಾನು ಇಬ್ರು ಕಷ್ಟಪಟ್ಟು ಕೆಲಸ ಮಾಡೋದಕ್ಕಿಂತ ಆ ಕಡೆನವರು ಸಪೋರ್ಟ್ ಮಾಡ್ತಾರೆ, ಈ ಕಡೆನವರು ಸಪೋರ್ಟ್ ಮಾಡ್ತಾರೆ. ಏನಾದ್ರು ಸ್ವಲ್ಪ ಕಷ್ಟ ಬಂದು ಮನೇಲಿ ಬಿದ್ದಾಗ ನಮ್ಮ ಹಳೆಯ ಕಷ್ಟದಲ್ಲಿದ್ದಾನಪ್ಪ ಅಂತ ಹೇಳಿ ಸಹಾಯ ಮಾಡ್ತಾರೆ. ಲವ್ ಮಾಡಿದ್ರೆ ಯಾರೇ ಬರ್ತಾರೆ, ಯಾರು ಹೆಲ್ಪ್ ಮಾಡ್ತಾರೆ. ಸೂಪರ್ ಬ್ರೋ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಎಲ್ಲ ಕಷ್ಟಪಟ್ಟು ನಾವೇ ಎದ್ದೇಳ್ಬೇಕು, ಕಷ್ಟ ನಾವೇ ಪಡ್ಬೇಕು. ಬೈ ಚಾನ್ಸ್ ಏನಾದ್ರು ಅವ್ರಿಗೆ ಏನ್ ಪ್ರಾಬ್ಲಮ್ ಆದಾಗ ನಾವು ಫೇಸ್ ಮಾಡಕ್ಕೂ ಅವ್ರ ಮನೆಯವ್ರು ಬರಲ್ಲ, ನಮ್ಮ ಮನೆಯವ್ರು ಬರಲ್ಲ, ಒಬ್ರೇ ಕಷ್ಟಪಡ್ಬೇಕು. ಆ ನರಕ ಯಾಕೆ ಬೇಕು ನಮ್ಗೆ?